ಗಂಗಾವತಾರ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಗಂಗೆ ಅವತಾರ ತಾಳಿದ್ದು ಹೇಗೆ, ಅದರಿಂದ ಹೊರಬಂದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಮ್ಮ ಮಾತನ್ನ ಮುಂದುವರಿಸ್ತೀವಿ. ಗಂಗಾ, ನೀವೀಗ ಪೂರ್ವಜನ್ಮದ ಕಥೆಯನ್ನೆಲ್ಲ ಹೇಳ್ತಾ ಇದ್ದೀರಿ. ಆದರೆ ನಿಜಕ್ಕೂ ಇದೆಲ್ಲ ನೆನಪಾಗೋಕ್ಕಿಂತ ಮೊದಲಾಗಿರ್ಬೋದು ಅಥವಾ ಈಗಾಗಿರ್ಬೋದು, ನಿಮಗೆ ಪೂರ್ವಜನ್ಮ ಪುನರ್ಜನ್ಮದ ಬಗ್ಗೆ ನಂಬಿಕೆ ಇತ್ತಾ ಅಂತ? ನಾನು ನಂಬಿಕೆ ಇತ್ತಾ ಅನ್ನೋದನ್ನು ಹೇಳ್ತೀನಿ, ಆದರೆ ಅದಕ್ಕಿಂತ ಮುಂಚೆ ಇನ್ನೊಂದು ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾಗವಲ್ಲಿ ಕ್ಯಾರೆಕ್ಟ್ರು ಬೇರೆ. ಹೌದು, ನಿನ್ನೆ ನೋಡಿರೋ ಪ್ರೋಗ್ರಾಮಲ್ಲಿ ರೀಲ್ ನಾಗವಲ್ಲಿ ಅವರು ಸೊ ರಿಯಲ್ ನಾಗವಲ್ಲಿ ಗಂಗಾ ಅಂತ ಕೊಟ್ಟಿದ್ರು. ನನಗೆ ಬೇಜಾರಾಗಿಲ್ಲ. ಅಂದರೆ ನಾಗವಲ್ಲಿನೂ ಕೂಡ ಕಲಾವಿದೆ, ಅಂಥ ಕಲಾವಿದೆಗೆ ನನ್ನನ್ನು ಹೋಲಿಸಿದ್ದಾರೆ ಅಂದರೆ ನನಗೆ ಬೇಜಾರಾಗಿಲ್ಲ. ನಾನು ಹೇಳೋದಕ್ಕೆ ಅಂದ್ರೆ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಪೂರ್ವಜನ್ಮ ಪುನರ್ಜನ್ಮ ಅಂದ ತಕ್ಷಣ ನೆನಪಾಗೋದೇ ನಾಗವಲ್ಲಿ. ಅಷ್ಟೊಂದು ಪ್ರಭಾವ ಬೀರಿರುವಂತಹ ಕ್ಯಾರೆಕ್ಟರ್ ಅದು. ಹೌದು, ಅದು ನಾನು ಏನು ಹೇಳಿದ್ರೆ, ನಾಗವಲ್ಲಿ ಆತ್ಮ ಹಾಗೆ ಉಳಿದಿತ್ತು, ಆದರೆ ನನ್ನ ಆತ್ಮ ಹಾಗೆ ಉಳಿದಿಲ್ಲ. ನಾನು ಪೂರ್ವಜನ್ಮ ಮತ್ತೆ ನನ್ನ ಹುಟ್ಟು ಬಂದಿದ್ದೀನಿ. ನಿಮಗೆ ಅದೆಲ್ಲ ನೆನಪಿಗೆ ಬಂದದ್ದು ಅಷ್ಟೇ. ಈಗ ಆ ಗಂಗಾ ನಿಮ್ಮಲ್ಲಿ ಇಲ್ಲ. ಖಂಡಿತ ಇಲ್ಲ, ಇವಾಗ ಇಲ್ಲ. ಸೊ ಇದೆಲ್ಲದ್ರ ಬಗ್ಗೆ ನಿಮಗೆ ನಂಬಿಕೆ ಇತ್ತಾ ಅಂತ? ಈಗ ನೀವು ಹೇಳ್ತಾ ಇದ್ರಿ ಪೂರ್ವಜನ್ಮದ ಕಥೆನ, ಆದ್ರೆ ಇದಕ್ಕೂ ಮೊದಲು ನಿಮ್ಗೆ ಇಂಥದ್ರ ಬಗ್ಗೆ ನಂಬಿಕೆ ಇತ್ತಾ? ನನಗೆ ಖಂಡಿತ ನಂಬಿಕೆ ಇರಲಿಲ್ಲ. ನನಗೆ ಈ ಪೂರ್ವ ಜನ್ಮ ಅದು ಇದೆಲ್ಲ ಸುಳ್ಳು, ಇದು ಹೇಗಿರುತ್ತೆ ಅಂತ ನಾನು ನಂಬಿರಲಿಲ್ಲ. ಆದರೂ ಕೂಡ ನಮಗೆ ಸಿಚುವೇಶನ್ ಏನಿತ್ತು ಅಂದರೆ, ನಾವು ಎಲ್ಲ ಹೋದರೂ ಕೂಡ ರಿಪೋರ್ಟ್ ಎಲ್ಲ ನಾರ್ಮಲ್ಲು, ಬಟ್ ನಾನು ಮಾತ್ರ ಎದ್ದೇಳಕ್ಕಾಗ್ತಾ ಇಲ್ಲ. ನೋಡೋಣ, ಇದು ಒಂದು. ಸೊ ಮೆಡಿಕಲಿ ನಿಮಗೆ ಏನೂ ಆಗಿಲ್ಲ? ಹಾಗಾದ್ರೆ ಮೆಡಿಕಲ್ ಚೆಕಪ್ಸ್ ಎಲ್ಲ ಆದಾಗ ನಿಮ್ಗೆ ಏನೂ ಆಗಿಲ್ಲ ಅಂತ ಹೇಳಿ? ಏನೂ ಆಗಿಲ್ಲ. ಎಲ್ಲ ಆಯುರ್ವೇದಿಕ್ ಮೆಡಿಸಿನ್ಸ್ ತೊಗೊಂಡ್ವಿ, ಎಲ್ಲ ಥರ ಟ್ರೀಟ್ಮೆಂಟು ಮಾಡ್ಕೊಂಡ್ವಿ, ಎಲ್ಲ ಅವರು ಟೆಸ್ಟ್ಗಳೆಲ್ಲ ಮಾಡಿದ್ರು, ರಿಪೋರ್ಟ್ ನಾರ್ಮಲ್ಲು, ಏನೂ ಯೂಸ್ ಆಗಿಲ್ಲ. ಬಟ್ ನನ್ನ ಕಂಡೀಷನ್ ಮಾತ್ರ ಹಾಗೆ. ಇವ್ರ ಹತ್ರ ಬಂದಾಗ ನಿಮಗೆ ಇದೊಂದು ಪೂರ್ವಜನ್ಮದ ಕಥೆ, ನೀವು ಪೂರ್ವಜನ್ಮದಲ್ಲಿ ಹೀಗಿದ್ರಿ ಅನ್ನೋಂಥ ಕನ್ಕ್ಲೂಷನ್ ಬಂದಿದ್ದೀರಿ? ಹಾಗಾದ್ರೆ ಬಂದಿದ್ದೀನಿ. ಆಮೇಲೆ ಹೇಳೋದಕ್ಕೆ ಏನಂದ್ರೆ, ನಾಗವಲ್ಲಿ ಆತ್ಮ ಏನಂದ್ರೆ ದ್ವೇಷ ಇತ್ತು ಅಲ್ಲಿ. ಹೌದು, ನನಗೆ ಯಾರ ಮೇಲೂ ದ್ವೇಷ ಇಲ್ಲ, ನನಗೆ ಪ್ರೀತಿ ಜಾಸ್ತಿ ಇದೆ ಇಲ್ಲಿ. ನನ್ನ ಹಸ್ಬೆಂಡ್ ಮೇಲೆ ವಿಪರೀತ ಪ್ರೀತಿ ನನಗೆ. ಅವ್ರಿಗೆ ಯಾರಾದರೂ ಅಂದರೂ ಕೂಡ ನನಗೆ ಕೋಪ ಬರುತ್ತೆ. ಅಂದರೆ ಅವ್ರಿಗೆ ತೊಂದರೆ ಆಗಬಾರ್ದು, ಯಾರು ಮಾಡಬಾರ್ದು, ಆ ರೀತಿ ಕೋಪ ನನ್ನಲ್ಲಿದೆ. ಅಂದರೆ ನನಗೆ ಭಯ ಇರಲಿಲ್ಲ. ಇವ್ರು ನನ್ನ ಪಾಸ್ಟ್ ಲೈಫನ್ನು ನೋಡಿ ಅದೆಲ್ಲ ಮಾಡಿದಾಗ ನನಗೆ ಅಲ್ಲಿರೋ ನನಗೆ ಭಯ ಇಲ್ಲಿ ಸ್ಟಾರ್ಟ್ ಆಯಿತು. ಭಯ ತುಂಬ ಇತ್ತು. ಅವ್ರು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಯಾವ ರೀತಿ ಅಂತ ನಮಗೆ ಡಾಕ್ಟ್ರು. ಸೊ ಆ ಥರ ಇತ್ತು. ನಾನು ಏನಂದರೆ, ಅಲ್ಲಿ ನನಗೆ ಈ ಜನ್ಮ ಬಂದು ನಾನು ಮದನ್ ಅವ್ರಿಗೆ ವೈಫ್ ಆಗಿ, ಲವರ್ ಆಗಿ, ಮತ್ತೆ ನಾವು ಒಂದಾಗಿದ್ದಕ್ಕೆ ಇದಕ್ಕೆ ಕಾರಣ ದೇವರು. ನನ್ನ ಆ ದೇವರು ಸಹಾಯ ಮಾಡಿದ್ದಕ್ಕೆ ನಾನು ಮತ್ತೆ ಒಂದು ಜನ್ಮ ಎತ್ತಿದ್ದೀನಿ. ಆ ಜನ್ಮದಲ್ಲಿ ನನ್ನ ಪ್ರೇಮಿ ನನಗೆ ಸಿಕ್ಕಿದ್ದಾರೆ. ಹಿಂದೆ ಸಿಗದೇ ಇರೋ ಪ್ರೇಮಿ ನನಗೆ ಇವಾಗ ಸಿಕ್ಕಿದ್ದಾರೆ. ಇವಾಗ ನಾವಿಬ್ಬರು ಚೆನ್ನಾಗಿದ್ದೀವಿ. ಪೂರ್ವಜನ್ಮ ನಂಬಕ್ಕೆ ಎಲ್ಲರಿಗೂ ಕಷ್ಟ ಆಗುತ್ತೆ, ನಿಮಗೂ ಕೂಡ ಕಷ್ಟ ಆಗುತ್ತೆ. ಈಗ ನೀವು ಈ ನಂಬಿಕೆಗೆ ಬಂದಿದ್ದೀರಿ ಹಾಗಾದ್ರೆ, ಪೂರ್ವಜನ್ಮ ಇದೆ ಅನ್ನುವಂಥ ನಂಬಿಕೆಗೆ ಬಂದಿದ್ದೀರಿ ಹಾಗಾದ್ರೆ? ಖಂಡಿತ ನಾನು ನಂಬಿಕೆಗೆ ಬಂದಿದ್ದ. ಇದು ನನ್ನ ಜೊತೆಗೆ ಆಗಿರೋದ್ರಿಂದ ಇದು ನಿಜ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಪೂರ್ವಜನ್ಮ ಆಗುತ್ತೆ, ನಾವು ಮತ್ತೆ ಹುಟ್ಟು ಬರ್ತೀವಿ ಅಂದ್ರೆ ನನ್ನ ಒಳಗಡೆ ಆಸೆ ಇತ್ತಲ್ವಾ, ನಾವು ಮತ್ತೆ ಬರಬೇಕು ಅಂತ. ಸೊ ಬಂದಿದ್ದೀವಿ ನಾವು. ಸೊ ಡಾಕ್ಟರ್ ಗಂಗಾ ಹೇಳಿದಾಗ, ನಾಗವಲ್ಲಿ ಕೂಡ ಒಬ್ಬ ಕಲಾವಿದೆ, ಮಹಾನ್ ಕಲಾವಿದೆ. ಗಂಗಾ ಅವರ ಒಂದು ಭರತನಾಟ್ಯ, ಕೈ ಮುದ್ರೆ ಮಾಡುವಂಥದ್ದು ಎಲ್ಲವನ್ನ ನೀವು ನೋಡಿದ್ದೀರಿ ಕೂಡ. ಸೊ ಈ ಒಂದು ಘಟನೆಯ ಮೂಲಕ, ಈ ಒಂದು ಪ್ರಕರಣದ ಮೂಲಕ ನೀವು ಏನು ಮೆಸೇಜ್ ನೀಡೋಕೆ ಇಷ್ಟಪಡ್ತೀರಾ? ಖಂಡಿತ ಗಂಗಾನ ಒಳಗಡೆ ಒಂದು ಅದ್ಭುತವಾದ ಕಲಾವಿದೆ ಇದ್ದಾಳೆ. ಆ ಗಂಗಾ ಏನು ಪಾಸ್ಟ್ ಲೈಫಲ್ಲಿ ಕಲ್ತಿರುವಂಥ ಒಂದು ಕಲೆ ಇದೆ, ಅದು ನಶಿಸಿಲ್ಲ. ಇದು ನಮಗೆ ಏನು E=mc² ಅನ್ನುವಂಥ ಒಂದು ಸೂತ್ರವನ್ನು ನಿರೂಪಿಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಎನರ್ಜಿ ನೈದರ್ ಕ್ರಿಯೇಟ್ ನಾಟ್ ಡೆಸ್ಟ್ರಾಯ್ ಅಂತ ಹೇಳ್ತೀವಿ. ಹಾಗೆ ಆ ಕಲೆ ಅನ್ನೋದು ಒಂದು ಎನರ್ಜಿ ಫಾರ್ಮಲ್ಲಿ ಉಳ್ಕೊಳ್ಳುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ ಉಳ್ಕೊಳ್ಳುತ್ತೆ. ಸೊ ಅದನ್ನು ನಾವು ಕ್ಯಾರಿ ಓವರ್ ಮಾಡ್ಬೋದು ಜನ್ಮಾಂತರಕ್ಕೆ ಅಂತಕ್ಕಂಥದ್ದು ಒಂದು. ಈಗಾಗಲೇ ನಾವೇನು ಮಹಾನ್ ಕಲಾವಿದರುಗಳನ್ನ ಕೆಲವ್ರನ್ನ ಕಳ್ಕೊಂಡಿವಿ ಅಂತ ಅನ್ಕೊತೀವಿ, ಬಟ್ ಟು ಬಿ ಫ್ರ್ಯಾಂಕ್ ಮತ್ತೊಂದು ಜನ್ಮದಲ್ಲಿ ಅದು ಅದ್ಭುತವಾಗಿ ಮೇಲೆ ಬರುತ್ತೆ. ಅದೇ ಥರ ಇವತ್ತು ಗಂಗಾನಲ್ಲಿ ಬಂದಿದೆ. ಈ ಘಟನೆ ಮೂಲಕ ಕಲೆ ಯಾವಾಗಲೂ ಅಮರವಾಗಿ ಉಳಿಯುತ್ತೆ, ಕಲೆ ಯಾವತ್ತೂ ಅಮರವಾಗಿರುತ್ತೆ. ಅಷ್ಟೇ ಅಲ್ಲ, ನಾನು ಕೇಳ್ಕೊಳ್ಳೋದೇನಂದರೆ, ಈಗ ನಾಟ್ ಓನ್ಲಿ ನಮ್ಮ ಕನ್ನಡಿಗ ಟೋಟಲಿ ಸೌತ್ ಇಂಡಿಯಾಕ್ಕೆ ನಾನು ಕೇಳ್ಕೊಳ್ತಾ ಇದ್ದೀನಿ. ಗಂಗಾ ನಮ್ಮ ವಿಜಯನಗರ ಸಾಮ್ರಾಜ್ಯದ ಒಂದು ಕಲಾ ನರ್ತಕಿ ಆಗಿದ್ಲು. ಅದ್ಭುತವಾದ ಆ ಡ್ಯಾನ್ಸು, ಆ ಮುದ್ರಾಗಳನ್ನ ಈ ಕ್ಷಣ ಇವಳ ಒಳಗಡೆ ಆ ಕಲೆ ಒದಗಿದೆ. ಕಲೆಯಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ಡ್ಯಾನ್ಸರ್ಸ್ ಯಾರಾದ್ರೂ ಆಕೆ ಹೆಲ್ಪ್ ಮಾಡಿದ್ರೆ ಖಂಡಿತ ಇನ್ನೂ ಕಲಿಬಹುದು. ಓಕೆ ಡಾಕ್ಟರ್, ಖಂಡಿತ. ಡಾಕ್ಟರ್, ಕೊನೆಯದಾಗಿ ನಿಮ್ಮ ಮಾತು. ಇಲ್ಲಿ ಈ ಥೆರಪಿಯಲ್ಲೆಲ್ಲ ನನಗೆ ಅನಿಸಿದ್ದಂದರೆ, ಪ್ರಾಣಿಕ್ ಹೀಲಿಂಗನ್ನು ಕಾಂಪ್ಲಿಮೆಂಟ್ ಆಗಿ ಯೂಸ್ ಮಾಡಿದಾಗ ರಿಕವರಿ ಈಸ್ ವೆರಿ ಫಾಸ್ಟ್. ಆಮೇಲೆ ಪೂರ್ವಜನ್ಮ ಇದೆ, ಯಾವತ್ತೂ ಇದೆ, ಕಾರಣ ಇಲ್ಲದೆ ಏನು ಇರೋದಿಲ್ಲ. ಆಮೇಲೆ
ಫಿಸಿಕಲಲ್ಲಿ ಇರೋ ಪ್ರಾಬ್ಲಮ್ಸು ಮೊದಲು ಎನರ್ಜಿ ಬಾಡಿಯಲ್ಲಿ ಬರ್ತದೆ, ಆಮೇಲೆ ಫಿಸಿಕಲೈಸ್ ಆಗ್ತದೆ. ಸೊ ಈಗ ಯಾಕೆ ಮೆಡಿಕಲ್ ಫೀಲ್ಡಿಗೆ ಕೆಲವೊಮ್ಮೆ ಅದು ಸಿಗೋದಿಲ್ಲ, ಸವಾಲ್ ಆಗ್ಬೋದು ಅಂತ ನಾವೆಲ್ಲ ಅನ್ಕೊಳ್ತೀವಲ್ಲ, ಅವ್ರು ಫಿಸಿಕಲ್ ಬಾಡಿ ಟ್ರೀಟ್ ಮಾಡ್ತಾ ಇರ್ತಾರೆ. ಎಲ್ಲ ಪ್ರಾಬ್ಲಮ್ ಇರೋದು ಎನರ್ಜಿ ಬಾಡಿಯಲ್ಲಿ, ಅಸ್ಟ್ರಲ್ ಬಾಡಿಯಲ್ಲಿ. ಆ ಟ್ರೀಟ್ಮೆಂಟ್ ಇಲ್ಲಿ ನಮ್ಮ ಆರ್ಗನೈಸೇಷನ್ ಕೊಡ್ತೇವೆ. ಓಕೆ, ಡಾಕ್ಟರ್ ಮುರಳೀಧರ್ ಅವರೇ, ಹಾಗೆ ಡಾಕ್ಟರ್ ವಿಠಲ್ ದೇಸಾಯಿ ಅವರೇ, ಹಾಗೆ ಗಂಗಾ ಅವರೇ, ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಿಮ್ಮ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ರಿ. ಧನ್ಯವಾದ ಎಲ್ರಿಗೂ ಕೂಡ. ಸೊ ನೋಡಿದ್ರಲ್ಲ ವೀಕ್ಷಕರೇ, ಈ ಕಾರ್ಯಕ್ರಮದ ಮೂಲಕ 2 ಮಾತುಗಳನ್ನು ಸ್ಪಷ್ಟಪಡಿಸ್ತೀನಿ. ಈ ಗಂಗಾ ನಾಗವಲ್ಲಿ ಅಲ್ಲ, ಈ ಗಂಗಾ ಈ ಜನ್ಮದ ಗಂಗೆಯಾಗಿ ಉಳ್ಕೊಂಡಿದ್ದಾರೆ. ಎಲ್ಲವೂ ಕೂಡ ಪೂರ್ವಜನ್ಮದ ರಹಸ್ಯವನ್ನು ತಿಳ್ಕೊಂಡ ಮೇಲೂ ಕೂಡ ಈಗ ಅವರ ಈಗಿನ ಪತಿ ಮದನ್ ಜೊತೆಗೆ ಸುಖವಾಗಿ ಸಂಸಾರ ನಡೆಸ್ತಾ ಇದ್ದಾರೆ. ಅವರ ಜೀವನ ಹೀಗೆ ಸುಖಕರವಾಗಿರಲಿ ಅಂತ ಆಶಿಸ್ತೇವೆ. ಇದ್ರ ಜೊತೆಗೆ ಪೂರ್ವಜನ್ಮ ಪುನರ್ಜನ್ಮ ಇದೆಯಾ ಅನ್ನುವಂಥ ಪ್ರಶ್ನೆ ಎಲ್ಲವೂ ಕೂಡ ನಂಬಿಕೆ ಮೇಲೆ ಆಧಾರ. ಅದೆಲ್ಲವೂ ಕೂಡ ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು, ಅವರವರ ಭಕ್ತಿಗೆ ಅವರವರ ಭಾವಕ್ಕೆ ಬಿಟ್ಟದ್ದು ಅಂತ ಹೇಳ್ತಾ ಇವತ್ತಿನ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.